ಕಂದು, ಅದ್ಯಾಕೆ ಮುಖ ಊದಿಸ್ಕೊಂಡು ಕೂತಿದ್ಯಾ? ಏನಾಯ್ತು? ಅವನ ಫ್ರೆಂಡ್ ಒಬ್ಬ ಇದ್ದಾನೆ. ಅವನು ಎಲ್ಲರಿಗೂ ಹೊಡಿತಾನೇ ಇರ್ತಾನೆ. ಗೊತ್ತಾಯ್ತು. ಅದೇ ಕೆಟ್ಟ ಕೆಟ್ಟ ಭಾಷೆ ಮಾತಾಡ್ತಾನಲ್ಲ. ಹೌದು. ಅದಕ್ಕೆ ಅವರಪ್ಪ ಅವನ್ ಫ್ರೆಂಡ್ಶಿಪ್ ಮಾಡಬೇಡ ಅಂತ ಬೈದ್ರು. ಅದಕ್ಕೆ ಮುಖ ಊದಿಸ್ಕೊಂಡಿದ್ದಾನೆ. ಅವನು ನನ್ನ ಬೆಸ್ಟ್ ಫ್ರೆಂಡ್ ಪನ್ನಜ್ಜಿ. ಕಂದು, ಅಪ್ಪ ಅಮ್ಮ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಮತ್ತು ಸಹವಾಸ ಯಾವಾಗಲೂ ಸರಿ ಇರಬೇಕು. ಕೆಟ್ಟವರಿಂದ ಸದಾ ದೂರ ಇರಬೇಕು. ಸತ್ಸಂಗ ಅಂದರೆ ಒಳ್ಳೆಯ ಸಂಘ ಮಾಡಬೇಕು. ಅದರಿಂದ ನಮಗೆ ಲಾಭನೇ ಆಗುತ್ತೆ. ತಡಿ ಕೇಳು, ಸತ್ಸಂಗದ ಫಲ ಎನ್ನೋ ಕಥೆನ. ಓದಿದ ಮುಖ ಇಳಿದು ನಾನು ಹೇಳಿದ್ದು ಸರಿ ಸರಿ ಅಂತ ನೀನೇ ಹೇಳ್ತೀಯ ಮತ್ತೆ. ಮೊದಲು ಈ ಕತೆ ಕೇಳು. ಒಂದ್ಸಲ ನಾರದರು ಶ್ರೀಕೃಷ್ಣನನ್ನು ಕೇಳ್ತಾರೆ, ಭಗವಂತ, ಸತ್ಸಂಗದ ಫಲ ಏನು ಅಂತ. ಆಗ ಶ್ರೀಕೃಷ್ಣ, ನಾರದ್ರೆ, ನಿಮಗೆ ತಿಳಿಯದ ವಿಷಯವೇ ಇದು. ಸತ್ಸಂಗದ ಫಲ ಏನು ಅಂತ ಭಕ್ತಾಗ್ರೇಸರನಾದ ನಿಮಗೆ ತಿಳಿಯದೆ ಇನ್ನಾರಿಗೆ ತಿಳಿದಿತ್ತು ಹೇಳಿ ಅಂತ ಮರು ಪ್ರಶ್ನೆಯನ್ನು ಹಾಕ್ತಾನೆ. ಆಗ ನಾರದ, ಅದೆಲ್ಲ ನನಗೆ ತಿಳಿಯದು ಪ್ರಭು, ನನಗೆ ಉತ್ತರ ಬೇಕಿದೆ. ನನ್ನನ್ನು ಕಾಡದೆ ಉತ್ತರ ಹೇಳು ಭಗವಂತ. ಸತ್ಸಂಗದ ಫಲ ಏನು ಅಂತ ಕೇಳಿದರು. ಶ್ರೀಕೃಷ್ಣ ಕಿರುನಗ್ತಾ, ಸರಿ, ಅದೋ ಅಲ್ಲಿ ನೋಡಿ, ಹುಳು ಒಂದು ಹರಿತಾ ಇದೆ. ಅದರ ಹತ್ರ ಹೋಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿ, ಅದು ಉತ್ತರವನ್ನು ಕೊಡುತ್ತೆ ಅಂತಂದ. ನಾರದರು ಶ್ರೀಕೃಷ್ಣನ ಮಾತನ್ನು ಪ್ರಸಾದ ಅಂತ ಅಂದ್ಕೊಂಡು ಆ ಹುಳುವಿನತ್ತ ಸಾಕ್ತಾರೆ. ನಾರದರು ಸಕಲ ಚರಾಚರಗಳ ಜೊತೆಗೆ ಸ್ಪಂದಿಸಬಲ್ಲ, ಮಾತಾಡಬಲ್ಲ ಸಾಮರ್ಥ್ಯವನ್ನು ಗಳಿಸ್ಕೊಂಡಿದ್ರು. ಅವರು ಹುಳುವಿನ ಹತ್ರ ಹೋಗಿ, ಹುಳುವೆ, ಸತ್ಸಂಗದ ಫಲ ಏನು ಅಂತ ಕೇಳ್ತಾ ಇರುವಷ್ಟರಲ್ಲೇ ನೋಡ್ತಾರೆ, ಹುಳು ಸತ್ತು ಕೆಳಗೆ ಬಿದ್ದುಬಿಡುತ್ತೆ. ನಾರದರು ಮರಳಿ ಶ್ರೀಕೃಷ್ಣನ ಹತ್ರ ಬಂದು, ಭಗವಂತ, ನಾನು ಅದರ ಹತ್ರ ಹೋಗ್ತಾ ಇದ್ದ ಹಾಗೆ ಹುಳು ಸತ್ತೇ ಹೋಯ್ತಲ್ಲ, ಈಗೇನು ಮಾಡಲಿ ಅಂತ ಗೊಂದಲದಿಂದ ಕೇಳ್ತಾರೆ. ಆಗ ಶ್ರೀಕೃಷ್ಣ, ಹೋಗಲಿ ಬಿಡಿ, ಅದೋ ಆ ಮರದತ್ತ ನೋಡಿ, ಈಗ ತಾನೇ ಹುಟ್ಟಿದ ಗಿಳಿಮರಿ ಕಣ್ಬಿಡ್ತಾ ಇದೆ. ನೀವು ನಿಮ್ಮ ಪ್ರಶ್ನೆಯನ್ನು ಆ ಗಿಳಿಮರಿಯ ಮುಂದೆ ಇಡಿ, ಅದು ಉತ್ತರ ಕೊಟ್ಟಿತ್ತು ಅಂತ ಹೇಳ್ದ. ನಾರದರು ಮರು ಮಾತಾಡದೆ ಗಿಳಿಮರಿಯ ಹತ್ರ ಸಾಕ್ತಾರೆ. ಆಗ ತಾನೇ ಜನಿಸಿ ಕಣ್ಣನ್ನು ಪಿಳ್ಪಿಳಿ ಮಾಡ್ತಾ ಇದ್ದ ಗಿಳಿಮರಿಗೆ ಅವರು ತಮ್ಮ ಪ್ರಶ್ನೆಯನ್ನು ಹಾಕ್ತಾರೆ. ಗಿಳಿಮರಿಯೇ, ಸತ್ಸಂಗದ ಫಲ ಏನು ಅಂತ ಕೇಳಿದರು. ಇವ್ರ ಪ್ರಶ್ನೆ ಮುಗಿತಿರೋ ಹೊತ್ತಿಗೆ ಗಿಳಿಮರಿ ದಪ್ಪಂತ ಕೆಳಕ್ಕೆ ಬಿದ್ದು ಸತ್ತೇ ಹೋಗುತ್ತೆ. ನಾರದರು ದಿಗ್ಮೂಢರಾಗ್ತಾರೆ. ಅವರು ಶ್ರೀಕೃಷ್ಣನ ಹತ್ರ ಓಡ್ ಬಂದು, ಇದೇನು ನಡೀತಾ ಇದೆ ಪ್ರಭು? ಗಿಳಿಮರಿನೂ ಮೃತವಾಯಿತಲ್ಲ ಅಂತ ಆತಂಕದಿಂದ ಕೇಳಿದರು. ಆಗ ಶ್ರೀಕೃಷ್ಣ, ಹೋಗ್ಲಿ ಬಿಡಿ ನಾರದ್ರೆ, ಅದರ ಆಯುಷ್ಯ ಕೂಡ ಮುಗ್ದಿತ್ತೋ ಏನೋ. ಅದೋ ಅಲ್ಲೋಡಿ, ಹಸು ಒಂದು ಈಗ ತಾನೇ ಎಳೆಗರುವಿಗೆ ಜನ್ಮ ನೀಡಿದೆ. ಮುದ್ದು ಕಂದಮ್ಮ ಪುಟಿದು ಅಂಗಳದಲ್ಲಿ ಎಗರಾಡ್ತಿದೆ. ಹೋಗಿ ಆ ಕರುವನ್ನು ಕೇಳಿ. ಆ ಮುದ್ದು ಎಳೆಗರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳಿತ್ತು ಅಂತಂದ. ನಾರದರು ಈ ಕರುವಿನ ಹತ್ರ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಪ್ರಭು, ಈಗ ತಾನೇ ಜನಿಸಿದ ಎಳೆಗರು ಅದು. ನನ್ನ ಪ್ರಶ್ನೆಯಿಂದ ಅದು ಮರಣಿಸಿದರೆ ಅನ್ನೋ ಶಂಕೆ ನನ್ನದು ಅಂತ ಹಿಂಜರಿತಾರೆ. ಆಗ ಶ್ರೀಕೃಷ್ಣ, ನಾರದ್ರೆ, ಬ್ರಹ್ಮಜ್ಞಾನಿಗಳು ನೀವು, ಪ್ರಶ್ನೆ ಕೇಳೋದ್ರಿಂದ ಒಬ್ಬರ ಸಾವು ಸಾಧ್ಯವೇ ಅಂತ ಹುಸಿ ನಗ್ತಾ ಹೇಳ್ತಾನೆ. ನಾರದರು ಆಗ ಧೈರ್ಯ ಮಾಡಿ ಮುಂದೆ ಬಂದು ಕರುವಿಗೂ ಕೂಡ ಅದೇ ಪ್ರಶ್ನವನ್ನು ಹಾಕ್ತಾರೆ. ಆಗ ಕರು ದಡಾರಂತ ಬಿದ್ದು ಸತ್ತೇ ಹೋಗುತ್ತೆ. ಇದೇನು, ನಾರದರು ಹತ್ರ ಹೋದ ತಕ್ಷಣ ಹುಳು, ಗಿಳಿ, ಕರು ಎಲ್ಲವೂ ಪ್ರಾಣ ಬಿಟ್ವಲ್ಲ? ಇದ್ಯಾಕೆ ಹೀಗೆ ಪನ್ನಜ್ಜಿ? ಮುಂದಿನ ಕತೆ ಕೇಳಿದ್ರೆ ತಾನೇ ಗೊತ್ತಾಗೋದು. ಮುಂದೇನಾಯ್ತು ಗೊತ್ತಾ? ನಾರದರು ದಿಗ್ಭ್ರಾಂತರಾಗಿ ಕೃಷ್ಣನತ್ತ ನೋಡ್ತಾರೆ. ನಾರದರೆ, ಹೋಗಲಿ ಬಿಡಿ, ಬೇಸರ ಮಾಡ್ಕೋಬೇಡಿ, ಏನೇನಾಗಬೇಕೋ ಅದು ನಡೆದೇ ತೀರುತ್ತೆ. ಒಂದು ಕೆಲಸ ಮಾಡಿ, ಈ ರಾಜ್ಯದ ಅರಸನಿಗೆ ಇವತ್ತು
ಬಹುಕಾಲದ ನಂತರ ಪುತ್ರ ಜನನವಾಗಿದೆ. ಪುತ್ರೋತ್ಸವದ ಸಂಭ್ರಮ ಇಡೀ ರಾಜ್ಯದಲ್ಲಿ ವ್ಯಾಪಿಸಿದೆ. ಹೋಗಿ ಆ ಪುಟ್ಟ ಕಂದಮ್ಮನಲ್ಲಿ ನಿಮ್ಮ ಈ ಪ್ರಶ್ನೆಯನ್ನು ಕೇಳಿ, ಖಂಡಿತ ನಿಮಗೆ ಉತ್ತರ ಈ ಬಾರಿ ಸಿಕ್ಕಿತು ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಾರದರು ಗಾಬರಿಗೊಳ್ತಾರೆ. ಪ್ರಭು, ಇದೇನು ಹೇಳುತ್ತಿರುವಿರಿ? ಇಲ್ಲಿಯ ತನಕ ಹುಳುವಾಗಲಿ, ಗಿಳಿಯಾಗಲಿ, ಕರುವಾಗಲಿ ಇವುಗಳಿಗೆ ವಾರಸುದಾರರು ಇರಲಿಲ್ಲ. ಅವುಗಳಿಗೆ ಆದ ಅನರ್ಥವನ್ನು ಪ್ರಶ್ನೆ ಮಾಡೋಕ್ಕೆ ಯಾರೂ ಇರಲಿಲ್ಲ. ಆದರೆ ಈಗ ಹಾಗಲ್ಲ. ನಾನು ಹೋಗಬೇಕಾಗಿರೋದು ಈ ರಾಜ್ಯದ ರಾಜಕುಮಾರನ ಹತ್ರ. ಬಯಸಿ ಬಯಸಿ ಪುತ್ರನ ಜನನವಾಗಿದೆ ರಾಜನಿಗೆ. ಎಲ್ಲೆಲ್ಲೂ ಸಂತೋಷದ ವಾತಾವರಣ ಹರಡಿದೆ. ಈಗೇನಾದರೂ ಅನಾಹುತ ಆದರೆ ನನ್ನನ್ನು ಅವರು ಸುಮ್ಮನೆ ಬಿಟ್ಟಾರಿಯೇ? ಎರ್ರ ಬಿರಿಯಾಗಿ ಥಳಿಸಿ ನನಗೆ ಮರಣದಂಡನೆ ವಿಧಿಸಿಯಾರು. ಹಾಗಾಗಿ ನಾನು ರಾಜಕುಮಾರನ ಹತ್ರ ಹೋಗಲಾರೆ ಅಂತ ಅವರು ದೃಢವಾಗಿ ಹೇಳ್ತಾರೆ. ಆಗ ಶ್ರೀಕೃಷ್ಣ ಭರವಸೆ ಕೊಡುವವನ ಹಾಗೆ, ನಾರದ್ರೆ, ನಾನು ವಚನ ನೀಡುತ್ತೇನೆ, ಈ ಬಾರಿ ಹಾಗೇನೂ ಆಗುವುದಿಲ್ಲ. ನೀವು ಧೈರ್ಯದಿಂದ ಹೋಗಿ, ನಾನಿದ್ದೇನೆ ಅಂತ ಹೇಳ್ದ. ನಾರದರು ಶ್ರೀಕೃಷ್ಣನ ಮೇಲಿನ ನಂಬುಗೆಯಿಂದ ತೊಟ್ಟಿಲಲ್ಲಿ ಆಟ ಆಡ್ತಾ ಇದ್ದ ರಾಜಕುಮಾರನ ಕಿವಿಯಲ್ಲಿ ತನ್ನ ಪ್ರಶ್ನೆಯನ್ನು ಉಸುರಿದರು. ಚಿನ್ನಾರಿ ಪುಟ್ಟ, ಸತ್ಸಂಗದ ಫಲವೇನು ಅಂತ. ಆಗ ಪುಟ್ಟ ರಾಜಕುಮಾರ ತನ್ನ ಕೈ ಕಾಲು ಬಡಿದು ಕೇಕೆ ಹಾಕುತ್ತೆ. ಮಗುವಿನ ನಗುವಿನ ಕಿಲಕಾರಿ ಕೇಳಿ ನಾರದರು ದೊಡ್ಡದಾದ ನೆಮ್ಮದಿಯ ಉಸಿರನ್ನು ಬಿಡ್ತಾರೆ. ಅಬ್ಬಾ, ರಾಜಕುಮಾರ ಜೀವಂತವಾಗಿರುವನಲ್ಲ ಅಂತ. ಸೀದಾ ಶ್ರೀಕೃಷ್ಣನ ಬಳಿ ಓಡಿ ಬರ್ತಾರೆ. ಪ್ರಭು, ಏನಿದಲ್ಲ, ನನಗೆ ಇದರ ಮರ್ಮ ಏನು ಅಂತ ತಿಳಿಸು ಅಂತ ಪ್ರಾರ್ಥಿಸ್ತಾರೆ. ಆಗ ಕೃಷ್ಣ, ನಾರದ್ರೆ, ಸದಾಕಾಲ ನಾರಾಯಣನ ಜಪದಲ್ಲೇ ಮುಳುಗಿರುವ ನೀವು ಸಜ್ಜನ ಶ್ರೇಷ್ಠರು. ಸಜ್ಜನರಲ್ಲೇ ಮಹಾಶ್ರೇಷ್ಠ ಸಜ್ಜನರು ನೀವು. ನೀವು ಆ ಹುಳುವಿನತ್ತ ಸಾಗಿದಾಗ ಕೇವಲ ನಿಮ್ಮ ನೆರಳಿನ ಸಂಸರ್ಗದಿಂದ ಆ ಹುಳುವು ತನ್ನ ಜೀವನದಿಂದ ಮುಕ್ತಿ ಪಡೆಯಿತು. ನಂತರ ಪಕ್ಷಿಗಳಲ್ಲಿ ವಿಶೇಷವಾದ ಸುಂದರವಾದ ಗಿಳಿಮರಿಯಾಗಿ ಹುಟ್ಟಿತು. ಅಲ್ಲೂ ಕೂಡ ನಿಮ್ಮಂಥ ಸಜ್ಜನರ ಸಂಘದ ಕ್ಷಣ ಮಾತ್ರದಿಂದಲೇ ಅದು ಪಕ್ಷಿ ಯೋನಿಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೆ. ಮತ್ತು ಪ್ರಾಣಿಗಳಲ್ಲೇ ಶ್ರೇಷ್ಠವೆನಿಸಿದ ಎಲ್ಲರಿಂದಲೂ ಪೂಜಿಸಲ್ಪಡುವ ಹಸುವಿನ ಗರ್ಭದಲ್ಲಿ ಜನಿಸುತ್ತೆ. ಅಲ್ಲೂ ಕೂಡ ನಿಮ್ಮ ಸಂಪರ್ಕ ಮಾತ್ರದಿಂದಲೇ ಅದು ಮುಕ್ತಿ ಹೊಂದಿ ಜೀವಿಗಳಲ್ಲೇ ಉತ್ಕೃಷ್ಟವಾದ ಮಾನವ ಜನ್ಮವನ್ನು ಪಡೆಯುತ್ತೆ, ಅದು ರಾಜಕುಮಾರನಾಗಿ. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದಾಗಿದೆ. ಅದನ್ನು ಪಡೆಯೋಕ್ಕೆ ಲಕ್ಷ ಅಥವಾ ಮಾನ್ಯತೆಯಂತೆ 84 ಲಕ್ಷ ಯೋನಿಗಳ ಮೂಲಕ ಸಾಗಿ ಕೊನೆಯಲ್ಲಿ ಮಾನವ ಜನ್ಮ ಪ್ರಾಪ್ತವಾಗುತ್ತೆ. ಹೀಗಿರುವಾಗ ಆ ಹುಳವು ಒಬ್ಬ ನಿಮ್ಮಂತಹ ಸಜ್ಜನರ ಸಂಪರ್ಕದಿಂದ ಗಿಳಿಯಾಗಿ, ನಂತರ ಕರುವಾಗಿ, ಮರುಜನ್ಮದಲ್ಲಿ ಮಾನವನಾಗಿ, ಅದು ರಾಜಕುಮಾರನಾಗಿ ಜನ್ಮಿಸಿತು. ಲಕ್ಷ ಯೋನಿಗಳಲ್ಲಿ ಜನಿಸಿ ಪಡುವ ಯಾತನೆಯಿಂದ ಪಾರಾಯಿತು. ಅದರ ಜನ್ಮಾಂತರದ ಪಾಪ ಸಂಚಯ ಒಬ್ಬ ಸಜ್ಜನನ ಒಡನಾಟದಿಂದ ಕಳೆದು ಹೋಯಿತು. ಹೀಗೆ ಸಜ್ಜನರ ಸಂಘದಿಂದ ಜನ್ಮ ಉದ್ಧಾರವಾಗುತ್ತೆ. ಕತ್ತಲೆಯಿಂದ ಬೆಳಕಿನತ್ತ ಅವರ ಜೀವನ ಸಾಗುತ್ತೆ. ಇದೇ ಸತ್ಸಂಗದ ಫಲ ಅಂತ ಶ್ರೀಕೃಷ್ಣ ಉತ್ತರಿಸ್ತಾನೆ. ನಾರದರು ತೃಪ್ತಿಯಿಂದ ಹೌದು ಅಂತ ತಮ್ಮ ತಲೆಯನ್ನು ತೂಗ್ತಾರೆ. ಪೊನ್ನಜ್ಜಿ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲಿನ ರೊಚ್ಚಿನಂತೆ ಅಂತ ಸರ್ವಜ್ಞ ಹೇಳಿದ್ ನೆನ್ಪಾಯ್ತು. ಹೌದು, ಎಷ್ಟು ಸರಿಯಾಗಿದೆ ಅಲ್ವಾ? ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.